सिद्धिविनायक स्वामी की जय। पवन सुत हनुमान की जय। नमः पार्वती पतये हर हर महादेव। हरि ओम गुरुभ्यो नमः परम गुरुभ्यो नमः। गुरुचरणारविंदाभ्यां नमः। शंकर भगवत्पादाचार्य गुरुभ्यो नमः। श्रुति स्मृति पुराणानाम् आलयं करुणालयं नमामि भगवत्पाद शंकरं लोकशंकरं। सदाशिवसमारंभां शंकराचार्य मध्यमाम् अस्मदाचार्यपर्यन्तां वन्दे गुरुपरम्पराम्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। आदिनारायणं विष्णुं ब्रह्माणां च वसिष्ठकं श्रीरामं मारुतिं वन्दे रामदासं च श्रीधरम्। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। प्रथम निनगे शरणु गजानन, प्रथम निनगे शरणु गजानन। गजानन श्री गणराय देवा, गजानन श्री गणराय देवा। प्रथम निनगे शरणु गजानन। आदि पूजित नीने मोददायक नीने, आदि पूजित नीने मोददायक नीने, मोदक प्रिय नीने गजानन, मोदक प्रिय नीने गजानन। प्रथम निनगे शरणु गजानन। ಸಿದ್ಧಿ ವಿನಾಯಕ ಎದ್ದು ವಂದಿಸುವೆನೋ, ಸಿದ್ಧಿ ವಿನಾಯಕ ಎದ್ದು ವಂದಿಸುವೆನೋ, ಸಿದ್ಧಿಯ ನೀಡ ಮಗೆ ಗಜಾನನ, ಸಿದ್ಧಿಯ ನೀಡ ಮಗೆ ಗಜಾನನ। ಪ್ರಥಮ ನಿನಗೆ ಶರಣು ಗಜಾನನ, ಪ್ರಥಮ ನಿನಗೆ ಶರಣು, ನಿನಗೆ ಶರಣು, ನಿನಗೆ ಶರಣು। सिद्धिविनायक स्वामी की जय। श्रीमद् परमहंस परिव्राजकाचार्य भगवान सद्गुरु श्री श्रीधर स्वामी महाराज की जय। गुरुनाथ ಹೊರತು ಗತಿ ಬೇರಿಹುದೇ, ಗುರುನಾಥ ಹೊರತು ಗತಿ ಬೇರಿಹುದೇ, ಮುಕ್ತಿದಾತ ಎನ್ನುತ್ತ ಶ್ರುತಿ ಸಾರುತ್ತಿದೆ, ಮುಕ್ತಿದಾತ ಎನ್ನುತ್ತ ಶ್ರುತಿ ಸಾರುತ್ತಿದೆ ಗುರುನಾಥ। ತಾನೇ ತಾನಾದ ತನ್ನೊಳು ತಾನೇ ತಾನಾದ ಗುರುದಯದಿಂದ, ತನ್ನೊಳು ತಾನೇ ತಾನಾದ
ತಾನೇ ತಾನಾದ ತಾನೇ ತಾನಾದ ತನ್ನೋಳ್ ತನ್ನೋಳ್ ತಾನೇ ತಾನೇ ತಾನಾದ ಗುರು ದಯದಿಂದ ತನ್ನೊಳ ತಾನೇ ತಾನಾದ ಗುರು ದಯದಿಂದ ಗುರುನಾಥ ಹೊರತು ಗತಿ ಬೇರಿಹುದೇ ಮುಕ್ತಿದಾತ ಎನ್ನುತ್ತ ಶ್ರುತಿ ಸಾರುತ್ತಿದೆ ಗತಿ ಹೇಳುತ್ತಿದೆ ಮತಿ ತೋರುತ್ತಿದೆ ಗುರುನಾಥ ಹೊರತು ಗತಿ ಬೇರಿಹುದೇ ಗತಿ ಬೇರಿಹುದೇ ಗತಿ ಬೇರಿಹುದೇ. ಗುರುಭಕ್ತಿ ಇರಬೇಕೋ, ಹಿರಿಯರ ಆಶೀರ್ವಾದ ಬೇಕೋ, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕೋ, ವಿರಕ್ತಿ ಬೇಕೋ, ವಿಷ್ಣುವಿನ ಆರಾಧನೆ ಬೇಕೋ, ವರಮಂತ್ರ ಜಪ ಬೇಕೋ, ತಪ ಬೇಕೋ, ಪರಗತಿಗೆ ಸಿರಿಹಯವದನನ ಅನುಗ್ರಹವಿರಬೇಕೋ. ವಿಸ್ತಾರವಾದ ಜಗತ್ತು, ಕದಬಿಗಿದ ನಭ, ಬಾಯ್ತೆರೆಯದ ತಿರೆ, ಲಕ್ಷ ಲಕ್ಷ ಗ್ರಹತಾರಿಕಾ ನಿಹಾರಿಕೆಗಳು, ಗದ್ದರಿಸುವ ಗುಡುಗು, ಸೆಳೆಮಿಂಚು, ಬೀಸುವ ಗಾಳಿ, ಮೈ ಕೊರೆಯುವ ಚಳಿ, ಇದೆಲ್ಲ ಪರಮಾತ್ಮನ ಸಂಕಲ್ಪದಿಂದ ಸೃಷ್ಟಿ, ವಿಕಲ್ಪದಿಂದ ನಾಶ. ಭಗವಂತನ ಸೃಷ್ಟಿಯ ವೈಭವಕ್ಕೆ ನಮ್ಮ ಸಾಷ್ಟಾಂಗ ಪ್ರಣಾಮ ಬಾಕಿ ಉಳ್ಕೊಂಡಿದೆ. ಅದಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂದರು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬಹಳ ದೊಡ್ಡದು. ಈ ಜನ್ಮ ಬರಬೇಕಾದ್ರೆ ಜೀವ ಹಿಂದೆ ಅದೆಷ್ಟೋ ಜನ್ಮಗಳಲ್ಲಿ ಹೊರಹೊರಳಿ ಮರಮರಳಿ ತಿರುಗಿ ಕೊರಗಿ ಸೊರಗಿ ಅನಂತ ದೇಹಗಳ ತನ್ಮಧ್ಯೆ ಎದ್ದು ಗೆದ್ದು ಬಿದ್ದು ಕಾಣಿಸಿ ಮಾಣಿಸಿ ತೋರಿ ಜಾರಿ ಅಳಿದು ಉಳಿದು ಬಂದದ್ದಾಗಿದೆ. ಪವಿತ್ರವಾದ ಪುಣ್ಯ ವಿಶೇಷದಿಂದ ಮನುಷ್ಯ ಜನ್ಮಕ್ಕೆ ಬಂದಿದೆ ಎಂಬುದಾಗಿ ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕಾಗಿ ಮನುಷ್ಯ ಜನ್ಮ ಬಹಳ ದೊಡ್ಡದಿದೆ, ಇದು ಸಾಧನ ಶರೀರ ಅಂದಿದ್ದಾರೆ. ಮಾನವ ಜನ್ಮ ದೊಡ್ಡದೋ, ಇದ ಹಾನಿ ಮಾಡಲು ಬೇಡಿ. ಅಪರೋಕ್ಷಗಳು ಕರ್ನಾಟಕದ ಶ್ರೇಷ್ಠ ಸಂತರು ಪುರಂದರ ದಾಸರು ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡ್ತಾರೆ. ಮನುಷ್ಯ ಜನ್ಮ ಬಹಳ ದೊಡ್ಡದಿದೆ. ಆಚಾರ್ಯರಂತಾರೆ, ಜಂತೂನಾಂ ನರ ಜನ್ಮ ದುರ್ಲಭಂ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ. ಅಂತಹ ದುರ್ಲಭವಾದ ಮನುಷ್ಯ ಜನ್ಮ ಸಿಕ್ಕಾಗ ಹರಿಗುರುಗಳ ಅನುಗ್ರಹವನ್ನು ಪಡೆದು ಜನ್ಮ ಸಾರ್ಥಕವಾಗಿಸ್ಕೋ ಎಂಬುದನ್ನು ನಮ್ಮ ಋಷಿಮುನಿಗಳು ಮಾರ್ಗದರ್ಶನ ಮಾಡ್ತಾರೆ. ನಮಗೆ 2 ಪಥವನ್ನು ಹಾಕಿಕೊಟ್ಟರು ಋಷಿಮುನಿಗಳು. ಒಂದು ಜೀವನ, ಇನ್ನೊಂದು ಉಜ್ಜೀವನ ಅಂತ. ಜೀವನವನ್ನು ಪ್ರಾಣಿಗಳೂ ನಡೆಸ್ತಾವೆ, ಆದರೆ ಉಜ್ಜೀವನ ಪಥದ ಅರ್ಹತೆ ಇರೋದು ಮನುಷ್ಯನಿಗೆ ಮಾತ್ರ. ಅದಕ್ಕಾಗಿ ಹರಿಗುರುಗಳ ಶರಣಾಗಿ ಈ ಭವವನ್ನು ದಾಟೋದಕ್ಕೆ ಗುರುಚರಣವನ್ನು ಶರಣಾದಾಗ ನಮ್ಮ ಜನ್ಮ ಸಾರ್ಥಕ ಅನ್ನೋದನ್ನು ಸೋದೆ ವಾದಿರಾಜ ಯತಿಗಳು ಗುರುಭಕ್ತಿ ಇರಬೇಕೋ, ಹಿರಿಯರ ಆಶೀರ್ವಾದ ಬೇಕೋ, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕೋ. ಭಗವಂತನ ವೈಭವವನ್ನು ರೂಪ ಐಶ್ವರ್ಯ ಜ್ಞಾನ ಗುಣ ಔದಾರ್ಯ ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ಮಹಿಮೆಯನ್ನು ನಿರಂತರ ಶ್ರವಣ ಮಾಡು, ಹರಿಕಥೆಯನ್ನು ನಿತ್ಯ ಶ್ರವಣ ಮಾಡು ಅಂದಿದ್ದಾರೆ. ಅಂತಹ ನಿಶ್ಚಲವಾದ ಗುರುಭಕ್ತಿ ಇರಬೇಕೋ, ಹಿರಿಯರ ಆಶೀರ್ವಾದ ಬೇಕೋ, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕೋ, ವಿರಕ್ತಿ ಬೇಕೋ, ವಿಷ್ಣುವಿನ ಆರಾಧನೆ ಬೇಕೋ, ವರಮಂತ್ರ ಜಪ ಬೇಕೋ, ತಪ ಬೇಕೋ, ಸಿರಿಹಯವದನನ ಅನುಗ್ರಹವಿರಬೇಕೋ. ಹರಿಗುರುಗಳ ಅನುಗ್ರಹವಿದ್ದರೆ ಮಾತ್ರ ಇದನ್ನು ಸಾಧಿಸಲಿಕ್ಕೆ ಅನುಕೂಲ ಎಂಬುದಾಗಿ ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಭವಜೀವವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಭಗವಂತನ ಅವತಾರ ಕೈಂಕರ್ಯದಲ್ಲಿ ದತ್ತಾವತಾರ ಸ್ವರೂಪಿಗಳಾದಂಥ ಭಗವಾನ್ ಶ್ರೀಧರರು 20ನೇ ಶತಮಾನದ ಶ್ರೇಷ್ಠ ಸಂತರೆಂದೆನಿಸಿ ವರದಪುರದ ಭಕ್ತಿಯೋಗಿ ಎಂದೆನಿಸಿಕೊಂಡಂಥ ಸಂತ ಶ್ರೀಧರರ ದಿವ್ಯವಾದಂಥ ಗುರುಗಾನಾಮೃತವನ್ನು ನಾವು ಇವತ್ತಿನ ದಿವಸ ಶ್ರವಣ ಮಾಡೋಣವಂತೆ. ಶ್ರವಣ ಮಾಡಿದೆಲ್ಲ ಭಕ್ತರಿಗೂ ಹರಿಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಎಂಬುದಾಗಿ ಗುರುವಿನ ಸ್ಮರಣೆ ಮಾಡ್ತಾ ಮುಂದಿನ ಗುರುಮಹಿಮೆಯನ್ನು ಚಿಂತನೆ ಮಾಡೋಣವಂತೆ. ಜಯ ಶ್ರೀಧರ ಜಯ ಶ್ರೀಧರ ಜಯ ಶ್ರೀಧರ ಪಾಹಿ ಮಾಂ. ಜಯ ಗುರುಹರ ಜಯ ಗುರುಹರ ಜಯ ಗುರುಹರ ರಕ್ಷ ಮಾಂ. ಜಯ ಶ್ರೀಧರ ಜಯ ಶ್ರೀಧರ ಜಯ ಶ್ರೀಧರ ಪಾಹಿ ಮಾಂ.
ಜಯ ಗುರುಹರ ಜಯ ಗುರುಹರ ಜಯ ಗುರುಹರ ರಕ್ಷ ಮಾಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕಿ ಜೈ. ಮರಾಠವಾಡದಿ ನಾಂದೇಡ ಜಿಲ್ಲೆಯಲ್ಲಿ ದೇಗಲೂರೆಂಬ ಕ್ಷೇತ್ರದಲ್ಲಿ, ಮರಾಠವಾಡದಿ ನಾಂದೇಡ ಜಿಲ್ಲೆಯಲ್ಲಿ ದೇಗಲೂರೆಂಬ ಕ್ಷೇತ್ರದಲ್ಲಿ ಹಿರಿಯರಾಗಿ ನಾರಾಯಣರಾಯರು ಪತಕಿ ವಂಶದಿ ಜನಿಸಿಹರು. ಸತೀರ್ಪಳು ಶ್ರೀ ಕಮಲಾಬಾಯಿಯು ಪತಿಗನುಕೂಲಳೋ ದಿನ ದಿನದಿ, ಸುತರಿಲ್ಲದೆ ಪರಿತಪಿಸುತ್ತ ಶ್ರೀಪತಿಯನು ಸಾರ್ದರೋ ಅತಿ ಮುದದಿ. ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಜ ರಾಮ. ಮಹಾರಾಷ್ಟ್ರದ ಪ್ರಾಂತ ನಾಂದೇಡ ಜಿಲ್ಲೆ, ಕಾಳಾ ನದಿಯ ತಟ, ದೇಗಲೂರೆಂಬ ಕ್ಷೇತ್ರ ರಮಣೀಯವಾದಂಥ ಪುಣ್ಯಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರ, ಪ್ರಕೃತಿಯ ಸೌಂದರ್ಯದ ಬೀಡು. ಪತಕಿ ವಂಶದಲ್ಲಿ ಋಗ್ವೇದಿ ಅಶ್ವಲಾಯನ ಸೂತ್ರ, ದೇಶಸ್ಥ ಬ್ರಾಹ್ಮಣ ವಂಶ, ಗಣ್ಯವಾದ ಆಚಾರ ವಿಚಾರ, ಅದರ ಪ್ರಚಾರ, ನಿಶ್ಚಲವಾದ ಭಕ್ತಿ ಪರಾಯಣವೂ ಆಗಿದ್ದ ತೇಜಸ್ವಿ ಕುಲ ಸ್ಮಾರ್ತ ಭಾಗವತ ಸಂಪ್ರದಾಯದಲ್ಲಿ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಂಥ ಹಿರಿಯರಾದ ನಾರಾಯಣರಾಯರು ಎಲ್ಲ ಸಮಯದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಭಕ್ತಿಯಿಂದ ರಾಮನಾಮವನ್ನು ಗುಣಗಾನ ಮಾಡ್ತಾ ಸತಿಯಾದಂಥ ಕಮಲಾಬಾಯಿಯೊಡಗೂಡಿ ಕಾಲ ಕಳೀತಾ ಇದ್ದಾರೆ. ಕಾಳಾ ನದಿಯ ದಡ ದೇಗಲೂರಿನಲ್ಲಿ ದುಂಡಿ ಮಹಾರಾಜರ ದಿವ್ಯವಾದಂಥ ಮಠ, ಪಂಢರೀನಾಥನ ಸಂಪ್ರದಾಯವುಳ್ಳಂತಹ ಮಠ. ಸದಾ ಸಾಧು ಸಂತರು ಅಲ್ಲಿ ಬಂದು ಭಕ್ತಿಯಿಂದ ಭಗವಂತನ ನಾಮವನ್ನು ಗರ್ಜನೆಯನ್ನು ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಸಂಗಡ ಮಾರುತಿಯ ಒಂದು ದಿವ್ಯವಾದಂಥ ಮಂದಿರ. ಹೀಗೊಂದು ಆ ಕ್ಷೇತ್ರದಲ್ಲಿ ಪುಣ್ಯವಾದಂಥ ಕೈಂಕರ್ಯಗಳು ಸದಾ ನಡೆಯುತ್ತಾ ಇವೆ. ದಂಪತಿಗಳು ಹೀಗೆ ಕಾಲ ಕಳೆಯುವಂತಹ ಸಮಯ. ಆ ಕುಲದಲ್ಲಿ ಹುಟ್ಟಿದಂಥ ಎಲ್ಲ ಸಂತತಿಯೂ ಸಹ ಸರ್ಪಶಾಪದಿಂದ ಅರೆ ಆಯುಷ್ಯದಲ್ಲಿ ತಮ್ಮ ಜೀವನವನ್ನು ಪೂರೈಸ್ತಾ ಇದ್ದು, ಆ ನಿಮಿತ್ತವಾಗಿ ಜಾತಕವನ್ನು ತೋರಿಸಲಾಗಿ ಜ್ಯೋತಿಷ್ಯರು ಹೇಳಿದರು, ಹಿಂದೆ ನಿಮ್ಮ ಕುಲದಲ್ಲೊಂದು ಸರ್ಪದ ಶಾಪ ಇರೋಣವಾದ್ದರಿಂದ ಸಂತತಿಯನ್ನು ಉಳಿಸಿಕೊಳ್ಳೋದು ಭಾಳ ಕಠಿಣ ಇದೆ. ಆದರೂ ನಿರಂತರವಾಗಿ ದತ್ತನ ಸೇವೆಯಿಂದ ಒಡಗೂಡಿ ಸಂತತಿಯನ್ನು ಪಡೆದು ಕಮಲೆಯ ಉದರದಲ್ಲೊಂದು ದಿವ್ಯವಾದಂಥ ದತ್ತನ ಅನುಗ್ರಹದಿಂದ ಪ್ರಾಪ್ತಿಯಾಗುವಂಥ ಭವಜೀವಿಗಳನ್ನು ಉದ್ಧಾರ ಮಾಡುವಂಥ ಒಂದು ಸಂತತಿ ಪ್ರಾಪ್ತಿ ಆಗ್ತದೆ. ಆ ನಿಮಿತ್ತವಾಗಿ ಗಾಣಗಾಪುರಕ್ಕೆ ಹೋಗಿ ದತ್ತನನ್ನು ಅನವರತವಾಗಿ ಸೇವೆಯನ್ನು ಮಾಡಿ ಎಂಬುದಾಗಿ ಜ್ಯೋತಿಷ್ಯರ ಮಾರ್ಗದರ್ಶನದಲ್ಲಿ ಧರ್ಮಪ್ರಜಾ ಸಿದ್ಧ್ಯರ್ಥವಾಗಿ ಉತ್ತಮ ಸಂತತಿಯನ್ನು ಪಡೆಯುವುದಕ್ಕೆ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾ ಸಚ್ಚಿದಾನಂದಘನ ಸ್ವರೂಪರಾದ ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹವನ್ನು ಪಡೆಯಲು ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ದಂಪತಿಗಳು ಹೊರಡುತ್ತಾರೆ. ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತ ಗಾತ್ರವ ಬಳಲಿಸುತ್ತೆ. ಸತಿಪತಿಗಳು ಶಾಸ್ತ್ರೀಯ ನಿಯಮದಂತೆ ದಾಸರಂತಾರೆ, ಪುರಂದರದಾಸ ಮಾರ್ಗದರ್ಶನ ಮಾಡ್ತಾರೆ, ನಾವು ಮಾಡುವ ಯಾತ್ರೆ ಹೇಗಿರಬೇಕು? ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ, ಸತ್ಪಾತ್ರರಿಂದ ಒಡಗೂಡಿ ಯಾತ್ರೆ ಮಾಡು, ಸಜ್ಜನರ ಸಹವಾಸದಿಂದ ಕಾಲ ಕಳಿ, ಸ್ತೋತ್ರವ ಪಠಿಸುತ್ತಾ ಭಗವಂತನ ದಿವ್ಯವಾದಂಥ ನಾಮವನ್ನು ಸ್ಮರಣೆ ಮಾಡ್ತಾ ಎಲ್ಲ ಪ್ರವೃತ್ತಿಯಲ್ಲಿ ಅವನನ್ನು ಚಿಂತನೆ ಮಾಡ್ತಾ ಗಾತ್ರವ ಬಳಲಿಸುತ್ತೆ. ಹೀಗೆ ಯಾತ್ರೆ ಮಾಡಿದಾಗ ಸಾರ್ಥಕವಾಗ್ತದೆ ಎಂದಿದ್ದಾರೆ. ಆದರೆ ನಮ್ಮಲ್ಲಿ ಈಗ ಯಾತ್ರೆಗೆ ಹೋಗೋ ಸರಿ, ಜಾತ್ರೆ ನೋಡೋದು, ಆಮೇಲೆ ಬರುವಾಗ ಇಷ್ಟು ಪಾತ್ರೆ ತೋರೋದು. ಆದರೆ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗ ಅದಲ್ಲ. ಆ ಮೂಲಕವಾಗಿ ದಂಪತಿಗಳು ದತ್ತನ ಕೃಪೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಸತಿಪತಿಗಳು
ಗಾಣಗಾಪುರಕ್ಕೆ ಬಂದಿದ್ದಾರೆ. ಕೃಷ್ಣ ಅಮರಜ ಸಂಗಮ, ಭೀಮಾ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿ ಸಂತಾನವನ್ನು ಈವಂತಹ ಅಶ್ವತ್ಥ ನಾರಾಯಣನ 10 ಪ್ರದಕ್ಷಿಣೆಯನ್ನು ಮಾಡ್ತಾರೆ ನಿತ್ಯ ಪ್ರತಿನಿತ್ಯ ಪ್ರಾತಃ ಕಾಲ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಘೃತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಸಂತಾನ ಪ್ರದಾಯಕನಾದಂಥ ಸಂಗಮದಲ್ಲಿರುವಂಥ ಅಶ್ವತ್ಥ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ದಂಪತಿಗಳು 10 ಪ್ರದಕ್ಷಿಣೆ 10 ವಂದನೆ ಮಾಡೆ, 10 ಪ್ರದಕ್ಷಿಣೆ 10 ವಂದನೆ ಮಾಡೆ, ಉತ್ತಮ ಸಂತತಿಯ ಈಯುವನೋತ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಘೃತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವಿಭೂತಿ ಯೋಗದಲ್ಲಿ ಭಗವಂತ ಅಂತಾನೆ ವೃಕ್ಷಗಳಲ್ಲಿ ಅಶ್ವತ್ಥನು ತಾನೇ ಅಂದ. ಅಶ್ವತ್ಥ ಸರ್ವವೃಕ್ಷಾಣಾಂ. ಹಾಗೆ ಆ ಸಾನ್ನಿಧ್ಯದಲ್ಲಿರುವಂತಹ ಗುರು ಸಾನ್ನಿಧ್ಯವನ್ನು ಸ್ಮರಣೆ ಮಾಡ್ತಾ ತ್ರಿಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಿರಂತರವೂ ಸಹ ದತ್ತನ ಗುಣಗಾನ ಮಾಡ್ತಾ ದತ್ತನ ಕೀರ್ತನ, ದತ್ತನ ಪ್ರವಚನ, ದತ್ತನ ದಿವ್ಯವಾದಂತಹ ಗುಡಿಯ ಪ್ರದಕ್ಷಿಣೆ, ಹೀಗೆ ಆ ಮಧುಕರಿಯಿಂದ ದತ್ತನ ಮೂಲಮಂತ್ರವನ್ನು ಸ್ಮರಣೆ ಮಾಡ್ತಾ ದಂಪತಿಗಳು ಕಾಲ ಕಳೆಯುತ್ತಾ ಇದ್ದಾರೆ. ಪುಣ್ಯ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನಗೈದು ತೀರ್ಥಪ್ರದನಾದಂಥ ಗುರುಮೂರ್ತಿ ದತ್ತಾತ್ರೇಯರನ್ನು ಪೂಜಿಸುತ್ತಾ ಪ್ರಾರ್ಥಿಸುತ್ತಾ ನಿರಂತರ ಗುರುಚರಿತ್ರೆ ಪಾರಾಯಣೆಯನ್ನು ಮಾಡ್ತಾ ಪಾರಾಯಣವನ್ನು ಸ್ಮರಣೆ ಮಾಡ್ತಾ ದತ್ತನನ್ನು ಸ್ಮರಣೆ ಮಾಡ್ತಾ ದತ್ತ ಜ್ಞಾನದತ್ತ, ದತ್ತ ಭಕುತಿ ದತ್ತ, ದತ್ತ ಶ್ರವಣ ದತ್ತ, ದತ್ತ ಮನನ ದತ್ತ, ದತ್ತ ದಾನ ದತ್ತ, ದತ್ತ ಸಾಧನ ದತ್ತ, ದತ್ತ ಚಿತ್ತ ದತ್ತ, ದತ್ತ ವಿರಕ್ತಿ ದತ್ತ, ದತ್ತ ಇಷ್ಟದತ್ತ, ದತ್ತ ಭೋಗ ದತ್ತ, ದತ್ತ ನಂದದತ್ತ, ದತ್ತ ಆನಂದ ದತ್ತ, ದತ್ತ ಮೂರುತಿ ನಮ್ಮ ವಿಜಯ ವಿಠಲರೇಯ, ದತ್ತ 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 ಎಂದವಗೆ ದತ್ತ ಮಗನಾಗಿ ಜನಿಸುವನೋ. ನಿರಂತರವೂ ಸಪ್ತಾಹ ದಿವಸ 7 ದಿವಸ ಸತತವಾಗಿ ಪುಷ್ಕರಣಿ ತೀರ್ಥ ಸ್ನಾನ ದತ್ತನ ಸ್ಮರಣೆ ಮಾಡ್ತಾ ಕಾಲ ಕಳೆಯುವಂಥ ದಂಪತಿಗಳು ಆ ರಾತ್ರಿ ದತ್ತನ ಸನ್ನಿಧಿಯಲ್ಲಿ ನಿದ್ದೆಯಲ್ಲಿರುವಂತಹ ಸಮಯ ದತ್ತಮೂರ್ತಿಯ ದಿವ್ಯವಾದಂಥ ದರ್ಶನ ಕನಸಿನಲ್ಲಿ ಆಗ್ತದೆ. ದಂಪತಿಗಳಿಗೆ ನಿರಂತರ ಚಿಂತನೆ ಮಾಡುವಂಥ ಭಕ್ತರಿಗೆ ಭಗವಂತ ಕನಸಿನಲ್ಲಿ ಆದರೂ ದರ್ಶನವನ್ನು ಕೊಟ್ಟು ಮಾರ್ಗದರ್ಶನ ಮಾಡ್ತಾನೆ. ಅದಕ್ಕೆ ದಾಸರು ಪುರಂದರದಾಸರಂತಾರೆ, ಭಗವಂತನನ್ನು ನಾನು ಕಂಡಿದ್ದೇ ಕನಸಿನಲ್ಲಿ ಅಂತಾರೆ. ಪುಣ್ಯಕೋಟಿ ಕರಿರಾಜವರದನ ಪಾಪನಾಶ ಪರಿಪಾಲಕನ, ಕೋಟಿ ಸೂರ್ಯ ಪ್ರಭೆಯ ಕಾಮಿತಾರ್ಥ ಹರಿಯ ಕೋಮಲಾಂಗ ಸಿರಿಯ ಪ್ರೇಮವಾರಿಧಿಯ ಕಣ್ಣಾರೆ ಕಂಡೆನ ಸುರಸನಕಾದಿ ವಂದ್ಯನ ಪಾದಾರವಿಂದವ. ಕಂಡೇನ ಕನಸಾಲಿ ಕನಕರತ್ನದ ಖಣಿಯ, ಕಂಡೇನ ಕನಸಾಲಿ ಕನಕರತ್ನದ ಖಣಿಯ, ನಂದನ ಕಂದ ಗೋವಿಂದನ ಚರಣ. ದತ್ತಗುರು ಮಹಾರಾಜ ಕೀ ಜೈ. ಅನವರತ ಕಠಿಣ ತಪವನ್ನು ಗೈದಿದ್ದಾರೆ. ಆಗಲೇ ಆ ರಾತ್ರಿ ಚಿನ್ಮಯ ಕಾಷಾಯ ಕೌಪೀನವನ್ನುಟ್ಟು ದಂಡ ಕಮಂಡಲ ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿಸುವಂಥ ಷಡ್ಭುಜಗಳು,
ರುದ್ರಾಕ್ಷಿ ಮಾಲೆಗಳಿಂದ ರಂಜಿಸುವಂಥ ರಾರಾಜಿಸುವಂಥ ತ್ರಿಪುಂಡ್ರ ಭಸ್ಮಲೇಪನ ಒಪ್ಪುವಂಥ ವಿಶಾಲವಾದ ಲಲಾಟ, ಚಿನ್ಮುದ್ರದ ಆಕಾರ ಧರಿಸಿರುವಂಥ ದಿವ್ಯ ತೇಜೋಪುಂಜ ಚಿನ್ಮಯ ಮೂರ್ತಿಯನ್ನು ಕಂಡು ದತ್ತಾತ್ರೇಯರನ್ನು ಕಂಡು ಆನಂದಪಟ್ಟರು ದಂಪತಿಗಳು. ಪ್ರಾರ್ಥನೆ ಮಾಡ್ತಾರೆ. ಋಗ್ಯಜೋಸ್ಸಾಮ ಆಗಮ ಸ್ತೋತ್ರ ಪ್ರತಿಪಾದ್ಯ. ದೇವದೇವ, ಅನಂತ ಕಲ್ಯಾಣ ಪರಿಪೂರ್ಣ, ಭಕ್ತರಕ್ಷಕ, ಭಕ್ತ ಕಲ್ಪದ್ರುಮ, ಭಕ್ತ ವಿಶ್ರಾಮಧಾಮ, ವೇದ ವೇದೈಕ ಪ್ರತಿಪಾದ್ಯ, ತ್ರಿಧಾಮ, ವೈಕುಂಠಧಾಮ, ಪರಂಧಾಮ, ಮಹಾಮಹಿಮ, ಅನಂತ ಮಹಿಮ, ಅಪಾರ ಮಹಿಮ, ಅಚಿಂತ್ಯ ಮಹಿಮ, ವ್ಯಾಪಕ ಮಹಿಮ, ಭೂ ವ್ಯೋಮ ಭೌಮ ಸಾರ್ವಭೌಮ. ದತ್ತನಾಮ, ದತ್ತನ ಸ್ಮರಣೆ, ದತ್ತನ ಕೀರ್ತನೆ, ದತ್ತನ ದರ್ಶನ, ದತ್ತನ ವ್ರತದಿಂದ ಸತಿಪತಿಗಳು ಕಾಲ ಕಳೆಯುತ್ತಿರುವಂತೆ ದತ್ತನ ದಿವ್ಯವಾದಂಥ ರೂಪವನ್ನು ಕಂಡು ಆನಂದ ಪಡ್ತಾರೆ. ದತ್ತ ದತ್ತ ದತ್ತಾತ್ರೇಯ ಎಂಬ ಧ್ವನಿಯ ಮೆಲುಕೋ ದೊರಕಲು ದತ್ತನ ದಯೆಯೇ ಬೇಕೋ. ದತ್ತನೇ ಧರ್ಮಾತ್ಮ ಸಕಲಕ್ಕೆ ದತ್ತನೇ. ಅತ್ತ ಇತ್ತ ಮನ ಚಂಚಲಿಸದಿರೇ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಗುರು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಗುರು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಗುರು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದತ್ತಗುರು ಮಹಾರಾಜ ಕೀ ಜೈ. ಅಂದು ಆ ರಾತ್ರಿ ದರ್ಶನವನ್ನಿತ್ತಂಥ ದತ್ತಾತ್ರೇಯ ಸ್ವಾಮಿ ದಿವ್ಯವಾದ ಪೂರ್ಣ ಫಲವನ್ನು ದಂಪತಿಗಳ ಮಡಿಲಲ್ಲಿ ಇಟ್ಟ. ನಿಮ್ಮ ಮನದಿಚ್ಛೆ ಪೂರ್ತಿಯಾಗುವುದೆಂಬುದಾಗಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ದಂಪತಿಗಳಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಅದೃಶ್ಯನಾಗಿದ್ದಾನೆ. ಆನಂದದಿಂದ ಸತಿಪತಿಗಳು ಊರಿಗೆ ಮರಳಿದ್ದಾರೆ. ದತ್ತಾನುಗ್ರಹದಿಂದ ಸತಿ ಕಮಲಾಬಾಯಿ ಗರ್ಭವತಿಯಾಗಿದ್ದಾಳೆ. ನವಮಾಸ ತುಂಬಲು ಅಭ್ಯಂಗ ಸ್ನಾನಾದಿಗಳನ್ನೆಲ್ಲ ಪೂರೈಸಿ ಶುಚಿಯಾಗಿ ಸೀಮಂತನ ಉತ್ಸವವನ್ನು ಗೈದು ಮುತ್ತೈದೆಯರಿಗೆ ಬಾಗಿಣ ಇತ್ತು, ಬ್ರಾಹ್ಮಣರಿಗೆ ಗೋಭೂ ಹಿರಣ್ಯಾದಿ ದಾನಗಳಿಂದ ತೃಪ್ತಿಪಡಿಸಿದ್ದಾರೆ. ಮನೆದೇವರು ಮನದೇವರಾದಂತಹ ಆ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ತಿದ್ದಾರೆ. ತಿರುಪತಿಯ ತಿಮ್ಮಪ್ಪನನ್ನು ಸ್ಮರಿಸುತ್ತಾ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ. ಮನೆದೇವರು ಆದಂಥ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ತು ಸ್ತುತಿಯನ್ನು ಗೈದಿದ್ದಾರೆ. ಸಮಸ್ತ ಬಂದಂಥ ಕಂಟಕವನ್ನೆಲ್ಲ ದೂರವಾಗಿಸಿ ಎಂಬುದಾಗಿ ಸಪ್ತಗಿರಿ ಒಡೆಯನನ್ನು ಪ್ರಾರ್ಥನೆ ಮಾಡಿದ್ದೂ ಆಗಿದೆ. ಅಂತೆಯೇ ಪ್ಲವಂಗನಾಮ ಸಂವತ್ಸರ ಮಾರ್ಗಶೀರ್ಷ ಪೂರ್ಣಿಮೆ ಅಂದು ಗುರುವಾರ ಕಮಲಾಬಾಯಿ ತನ್ನ ತವರು ಮನೆ ಗುಲ್ಬರ್ಗ ಚಿಂಚೋಳಿ ಕ್ಷೇತ್ರಕ್ಕೆ ಬರುತ್ತಾಳೆ. ಆ ಊರಿನಲ್ಲಿ ದತ್ತನ ಮಂದಿರ ಉಂಟು. ದತ್ತನ ಮಂದಿರದಲ್ಲಿ ದತ್ತಪೂರ್ಣಿಮೆ ಅಂದು ವಿಶೇಷವಾಗಿ ಎಲ್ಲೆಡೆಯಲ್ಲಿ ದತ್ತ ನಾಮ ಸಂಕೀರ್ತನೆ ನಡೆಯುತ್ತಾ ಇದೆ. ಉತ್ಸವ ವೈಭವದಿಂದ ಮನೆ ಮನೆಗೆ ಪಲ್ಲಕ್ಕಿ ಉತ್ಸವ ಮನೆ ಮನೆಗೆ ಬರುತ್ತಾ ಇದೆ. ಭಜನ ಪೂಜನ ಕೀರ್ತನ ನರ್ತನ ದತ್ತನ ಗುಣಗಾನ ದಿವ್ಯವಾದ ನಾಮ ಎಲ್ಲೆಡೆಯಲ್ಲಿ ಮೊಳಗ್ತಾ ಇದೆ. ದತ್ತಗುರು ಜೈ ದತ್ತಗುರು ದತ್ತಾತ್ರೇಯ ಅವಧೂತ ಗುರು, ದತ್ತಗುರು ಜೈ ದತ್ತಗುರು ದತ್ತಾತ್ರೇಯ ಅವಧೂತ ಗುರು.
ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಅವಧೂತ ದತ್ತ ಚಿಂತನಗಿ ಜೈ. ಹೀಗೆ ಆ ಉತ್ಸವ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಸಮಸ್ತ ಭಜಕರೆಲ್ಲ ದೇಸಾಯಿಯವರ ಮನೆ ಬಾಗಿಲಿಗೆ ಬಂದಿದ್ದಾರೆ. ದತ್ತನ ಪಲ್ಲಕ್ಕಿ ಉತ್ಸವ ಬಂದಿದೆ. ಅದೇ ಸಮಯ ಮಾಸಾನಾಂ ಮಾರ್ಗಶೀರ್ಷೋಹಂ. ಪರಮಾತ್ಮ ಗೀತೆಯಲ್ಲಂತಾನೆ ಮಾಸದಲ್ಲಿ ಮಾರ್ಗಶೀರ್ಷನು ತಾನೇ ಅಂದಿದ್ದಾನೆ. ಭಗವಂತನ ವಾಣಿಯಂತೆ ಅಂದು ಮಾರ್ಗಶೀರ್ಷ ಪೂರ್ಣಿಮೆ, ದತ್ತ ಪೂರ್ಣಿಮೆ. ಪೂರ್ಣಚಂದ್ರ ಪೂರ್ಣಕೃತಿಯಿಂದ ಧರೆಯಲ್ಲಿ ಕಂಗೊಳಿಸುವಂತೆ ಪರಿಪೂರ್ಣತೆ ಹೊಂದಿರುವಂಥ ದಿವ್ಯವಾದ ಗಂಡು ಮಗುವಿಗೆ ಸತಿ ಸಾಧ್ವಿಮಣಿ ಕಮಲಾಬಾಯಿ ಜನ್ಮವನ್ನು ಕೊಟ್ಟಿದ್ದಾಳೆ. ದತ್ತನವರ ಪ್ರಸಾದದಿಂದ ಜನಿಸಿದಂಥ ಆ ಗಂಡು ಮಗುವಿಗೆ ದಿವ್ಯವಾದ ನಾಮವನ್ನು ನಾಮಕರಣ ಮಾಡ್ತಾರೆ. ದ್ವಾದಶ ನಾಮದಲ್ಲಿ 9ನೇ ನಾಮ ಶ್ರೀಧರ ಎಂಬ ನಾಮ. ಆ ದಿವ್ಯವಾದಂಥ ನಾಮ 9ನೇ ನಾಮ. ನಾಮ್ನ ಶ್ರೀಧರ ಚಿನ್ಮಯೋ ಧರತಿ ಯೋ ಮೋಕ್ಷಶ್ರಿಯಂ ಧರತೀತಿ ನಿತ್ಯಮೇವ ಮೋಕ್ಷಶ್ರಿಯಂ ಧರತೀತಿ ಶ್ರೀಧರ. ಮೋಕ್ಷಲಕ್ಷ್ಮಿಯನ್ನು ಧರಿಸಿರುವಂತಹ ಸ್ವರೂಪ ಅದು. ಬ್ರಹ್ಮವಸ್ತುವನ್ನು ಧರಿಸಿರುವಂತಹ ಸ್ವರೂಪ. ದತ್ತನ ಅಂಶಾವತಾರವಾಗಿ ಬಂದಿರುವಂಥ ಭವಜೀವಿಗಳ ಉದ್ಧಾರಕ್ಕಾಗಿ ಬಂದಿರುವಂಥ ದಿವ್ಯವಾದಂಥ ಅವತಾರ ಕೈಂಕರ್ಯ ಆ ಶ್ರೀಧರ ಎಂಬ ನಾಮ. ಮೋಕ್ಷಶ್ರೀಯಂ ಧರತೀತಿ ಶ್ರೀಧರ. ಶ್ರೀಧರ ಎಂಬ ಇಟ್ಟ ನಾಮ ಸಾರ್ಥಕವಾಗಿರುವಂತಹದ್ದು. ಜೀವದಲ್ಲಿರುವಂಥ ಭವದಲ್ಲಿ ತೊಳಗಿರುವಂತಹ ಭಕ್ತರ ಉದ್ಧಾರಕ್ಕಾಗಿ ಬಂದಂಥ ಮೋಕ್ಷವನ್ನು ಕರುಣಿಸುವಂತಹ ಅನುಗ್ರಹವನ್ನು ಮಾಡುವಂತಹ ದಿವ್ಯವಾದಂಥ ಚೇತನ ದತ್ತನ ಅಂಶದಿಂದ ಪ್ರಾಪ್ತಿಯಾಗಿರುವಂತಹ ಮಗು ಸಾಮಾನ್ಯ ಮಕ್ಕಳಂತಲ್ಲ. ಹೊಳೆಯುವ ಕಣ್ಣುಗಳಿಂದಲೂ ಥಳಥಳಿಸುವ ಗಲ್ಲಗಳಿಂದಲೂ ಕೋಮಲವಾದ ಅಧರದಿಂದಲೂ ಶೋಭಿಸುವ ದಂತಪಂಕ್ತಿಗಳಿಂದಲೂ ಮುಂಗುರುಳುಗಳಿಂದಲೂ ಮುದ್ದು ಮುಖದಿಂದಲೂ ಶುಕ್ಲ ಪಕ್ಷದ ಚಂದನ್ನಂತೆ ಬಾಲಕ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಶ್ರೀಧರರ ಪ್ರಶಾಂತ ವದನವನ್ನು ಕಂಡು ತನ್ನ ಜನ್ಮ ಸಾಫಲ್ಯವಾಯಿತೆಂದು ಭಾವಿಸಿ ಮಗುವಿನ ಆಟ ಪಾಠ ವಿನೋದದಿಂದ ವಿಲಾಸಗಳನ್ನು ನೋಡುತ್ತಾ ಕಾಲ ಕಳೆಯುವಂಥ ತಂದೆ ನಾರಾಯಣರಾಯರು ಬಹಳ ಕಾಲ ಉಳಿಯಲಿಲ್ಲ. ವರುಷ 2 ಉರುಳುತ್ತಿರುವಂತೆ ಸತಿ ಸಾಧ್ವಿಮಣಿ ಕಮಲಾಬಾಯಿ ಹೇಳಿದ್ಲು, ನಾನು ಹರಕೆ ಹೊತ್ತಿದ್ದೇನೆ ಮಗನ ಉಪನಯನವನ್ನು ನಮ್ಮ ಕುಲದೇವರು ಮನೆದೇವರಾದ ತಿರುಪತಿಯ ಸನ್ನಿಧಿಯಲ್ಲಿ ಮಾಡೋಣ ಅಂತ ಹೇಳಿದ್ಲು. ಆದರೆ ನಾರಾಯಣರಾಯರು ಅಸ್ವಸ್ಥತೆಯಿಂದ ಅನಾರೋಗ್ಯದಿಂದ ಬಹಳ ಕಾಲ ಉಳಿಯಲಿಲ್ಲ. ಇಹಲೋಕ ಯಾತ್ರೆಯನ್ನು ಪೂರೈಸಿಬಿಟ್ರು. ಶ್ರೀಹರಿಯ ಸಂಕಲ್ಪದಂತೆ ಪ್ರಾಣಪಕ್ಷಿ ಪಕ್ಷಿವಾಹನನ ಪಾದಾರವಿಂದವನ್ನು ಸೇರಿದೆ. ಪತಿಯ ವಿಯೋಗ ಸಹಿಸಲ ಸಾಧ್ಯವಾಯಿತು ಸತಿ ಕಮಲಾಬಾಯಿಗೆ. ಕೊಂಡನೆ ಕಿತ್ತುಕೊಂಡನೆ ಮಂಗಲದಾಯಕ ರಂಗ ವಿಠ್ಠಲಯನ್ನ ಮಾಂಗಲ್ಯ ಭಾಗ್ಯವ ಕಿತ್ತುಕೊಂಡನೆ. ಸಹಿಸಲಿಕ್ಕೆ ಸಾಧ್ಯವಾಯಿತು ಕಮಲಾಬಾಯಿಗೆ ಪತಿಯ ವಿಯೋಗ. ಪರಮಾತ್ಮನ ಸಂಕಲ್ಪದಂತೆ ಪ್ರಕೃತಿಯ ನಿಯಮದಂತೆ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯವು. ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ಜಯದಲ್ಲಿ ಅಪಜಯದಲ್ಲಿ ಮಾನ ಸಮ್ಮಾನದಲ್ಲಿ ವ್ಯತ್ಯಾಸವಾಗದ ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಅದು. ಆ ಸ್ಥಿತಿಯಲ್ಲಿ ಕಾಲ ಕಳೆಯುವಂತಹ ಕಮಲಾಬಾಯಿ ಸುಖ ದುಃಖಕ್ಕೆ ಭಗವಂತನೇ ಕಾರಣೀಭೂತನಿದ್ದಾನೆ ಹೀಗೊಂದು ಅರಿತು ಹಿರಿಯ ಮಗನಾದಂಥ ತ್ರಯಂಬಕನಿಗೆ ಸಂಸಾರದೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ಲು. ಮಗಳಾದಂಥ ರೇಣುಕಿಗೂ ವಿವಾಹವಾಗಿತ್ತು. ಈಗ ಬಾಲ ಶ್ರೀಧರರ ಜವಾಬ್ದಾರಿ ಹೆತ್ತ ತಾಯಿ ಕಮಲಾಬಾಯಿಗೆ. ಶ್ರೀಧರರು ವರುಷ ಉರುಳುತ್ತಿರಲು ಬಾಲ್ಯದಲ್ಲಿಯೇ ಭಕ್ತಿ ಭಜನೆ ಪೂಜನ ಕೀರ್ತನ ಸಂಕೀರ್ತನ ಸತ್ಸಂಗದಿಂದ ಒಡಗೂಡಿ ಉತ್ತಮ ಕೀರ್ತನಕಾರರಂತೆ ಭಗವದ್ಭಕ್ತಿಯಿಂದ ನಾಮವನ್ನು ಸ್ಮರಣೆ ಮಾಡ್ತಾ ಕೊಂಡಾಡುತ್ತಾ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ
ಲಜ್ಜೆಯನ್ನು ಬಿಟ್ಟು ಸಜ್ಜನ ಸೇವೆಯಲ್ಲಿ ಮನಸ್ಸಿಟ್ಟು ಹೆಜ್ಜೆ ಹೆಜ್ಜೆಗೆ ರಾಮನಾಮದ ಗರ್ಜನೆಯನ್ನು ಹೇಳ್ತಾ ಮೈಮನ ಮರೆತಾ ಭಾವವೇಷದಲ್ಲಿರುವುದನ್ನು ಕಂಡು ತಾಯಿ ನೋಡ್ತಾ, ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ 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 ಶ್ರೀರಾಮ ರಾಮ ವಂದಿಪೆ ರಘು ರಾಮ ವಂದಿಪೆ ರಘು ರಾಮ ವಂದಿಪೆ ರಘು ರಾಮ 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 सीतारामचंद्र भगवान की जय।